ಸಂದೇಶವನ್ನು ನಾನು ಮುಂದುವರಿಸ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ. ಈ ದಿನ ಅದನ್ನ ಕಂಪ್ಲೀಟ್ ಮಾಡುವ. 20ನೇ ವಚನ, ನಿಮ್ಮ ನೀತಿಯು ಶಾಸ್ತ್ರಿಗಳ ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಎಚ್ಚರಿಕೆಯನ್ನ ಕೊಡುವಾಗ ಪರಿಸಾಯರನ್ನು ಶಾಸ್ತ್ರಿಗಳನ್ನು ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ನೀತಿಯು ಶಾಸ್ತ್ರಿಗಳು ಮತ್ತು ಪರಿಸಾಯರ ನೀತಿಗಿಂತ ಅದು ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರದು. ದೇವರು ಒಂದು ವೇಳೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸಿಕೊಂಡಂತ ಉದ್ದೇಶ ಅದು ಕಾರ್ಯಗತವಾಗಬೇಕಾದರೆ ಯೇಸು ಸ್ವಾಮಿಯ ಗುಣಲಕ್ಷಣಗಳನ್ನ ಅವರು ಹೊಂದಬೇಕಾಗಿತ್ತು. ಈಗಾಗಲೇ ಪರ್ವತ ಪ್ರಸಂಗ 5ನೇ ಅಧ್ಯಾಯದ 3ನೇ ವಚನದಿಂದ ನಾವು ಅದನ್ನು ನೋಡಿದ್ದೇವೆ, 10ನೇ ವಚನದವರೆಗೆ. ಆ ಗುಣಲಕ್ಷಣಗಳನ್ನ ನೀವು ಹೊಂದಿರಬೇಕು ಎಂಬುದಾಗಿ. ಆದ್ರೆ ಒಂದು ಪ್ರಶ್ನೆ, ಹಾಗಾದ್ರೆ ಪರಿಸಾಯರು ಶಾಸ್ತ್ರಿಗಳು ಪರಲೋಕ ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯವಿಲ್ಲವಾ ಅನ್ನುವಂತ ಒಂದು ಪ್ರಶ್ನೆ. ಯಾಕಂದ್ರೆ ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯ ಸೇರಲಾರರಿ ಎಂಬುದಾಗಿ ಹೇಳುವಾಗ, ಹಾಗಾದ್ರೆ ಪರಿಸಾಯರು ಶಾಸ್ತ್ರಿಗಳು ಪರಲೋಕ ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯವಿಲ್ಲವಾ ಅನ್ನುವಂತಹ ಒಂದು ಪ್ರಶ್ನೆ ನಮಗೆ ಬರ್ತದೆ. ಹೌದು, ಆ ಒಂದು ಪ್ರಶ್ನೆಗೆ ಉತ್ತರವೂ ಸಹ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಪರಿಸಾಯರು ಶಾಸ್ತ್ರಿಗಳು ಎಂಥವರು ಎಂಬುದಾಗಿ ಇದೇ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಪರಿಸಾಯರ ಮತ್ತು ಶಾಸ್ತ್ರಿಗಳ ವಿಷಯದಲ್ಲಿ ಯೇಸು ಸ್ವಾಮಿಯ ಆಲೋಚನೆಗಳು ತನ್ನ ಶಿಷ್ಯರಿಗೆ ಹೇಳುವಾಗ ಕೆಲವು ಸಂಗತಿಗಳು ಬೇಕಾದಷ್ಟಿವೆ. ಕೆಲವು ಸಂಗತಿಗಳನ್ನ ಮಾತ್ರ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ, ಸ್ನಾನಿಕನಾದ ಯೋಹಾನನು ಹೇಳುವಂತ ಒಂದು ಮಾತು. ಆತನು ಪರಲೋಕ ರಾಜ್ಯದ ವಿಷಯವಾಗಿ ಆತನು ಹೇಳುವಂತ ಮಾತು, ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪರಲೋಕ ರಾಜ್ಯ ಅದು ಸಮೀಪವಾಗಿದೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಾಗಾದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಅದು ಒಂದು ಸಹ ಎಚ್ಚರಿಕೆಯ ಮಾತು. ನೀವಿನ್ನೂ ದೇವರ ಬಳಿಗೆ ನೀವು ಬಂದಿಲ್ಲ, ಪರಲೋಕ ರಾಜ್ಯದ ವಿಷಯವಾಗಿ ತಿಳ್ಕೊಂಡಿಲ್ಲ, ನೀವು ತಿಳ್ಕೊಳ್ರಿ, ದೇವರ ಕಡೆಗೆ ನೀವು ಬನ್ರಿ ಎಂಬುದಾಗಿ ಆತನು ಸಾರಿ ಹೇಳುತ್ತಾ ಕರ್ತನ ದಾರಿಯನ್ನು ಆತನು ಸಿದ್ಧ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಆತನು ಅನೇಕರಿಗೆ ಅಲ್ಲಿ ಯೋರ್ದನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನವನ್ನು ಆತನು ಮಾಡಿಸುವಾಗ 7ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು. ಆತನಿಗೆ ಈ ಪರಿಸಾಯರು ಯಾರು, ಸದ್ದುಕಾಯರು ಯಾರು ಎಲ್ಲವೂ ಗೊತ್ತು. ಆತನು ಅವರು ಸಹ ಈ ಯೋಹಾನನ ಮೂಲಕ ದೀಕ್ಷಾ ಸ್ನಾನವನ್ನ ಹೊಂದಬೇಕೆಂಬುದಾಗಿ ಅವರೂ ಸಹ ಬರುವಾಗ ಆತನು ಉಪಯೋಗಿಸುವಂತ ಪದ ಎಲೈ, ಒಂದು ರೀತಿ ಗದರಿಸುವಂತಹ ಒಂದು ಪದ ಎಲೈ. ಸರ್ಪ ಜಾತಿಯವರೇ, ಪರಿಸಾಯರನ್ನ ಕುರಿತು ಸದ್ದುಕಾಯರನ್ನ ಕುರಿತು ಆತನು ಹೇಳುವಂತ ಮಾತು ಸರ್ಪ ಜಾತಿಯವರೇ, ಸರ್ಪದ ಗುಣಗಳನ್ನ ಹೊಂದಿದವರೇ. ಒಂದು ವೇಳೆ ಸರ್ಪ ನಾನಾ ರೀತಿಯಲ್ಲಿ ಕಾಣಿಸಿಕೊಳ್ತದೆ. ಬಹುಶಃ ಆದಿಕಾಂಡದಲ್ಲಿ ನಾವು ನೋಡುವಾಗ ಸರ್ಪ ಆಕೆಯನ್ನ ವಂಚಿಸಿತು. ಅದು ಜಾಣ್ಮೆಯಿಂದ ಮಾತಾಡುವಂತ ರೀತಿಯಲ್ಲಿ ಅದು ಸೈತಾನನನ್ನ ಸೂಚಿಸುವಂತ ಸಂಗತಿಯಾಗಿದೆ ಇರಲಿ. ಆದರೆ ವಿಷ ತುಂಬಿಕೊಂಡಂತಹ ಸರ್ಪಗಳು ಹೊರಗಡೆ ಕಾಣದಿದ್ದರೂ ಅದರ ದೇಹದಲ್ಲಿ ಭಯಂಕರವಾದಂತಹ ವಿಷ ಅದು ತುಂಬಿಕೊಂಡಿರುವಂತಹದ್ದು. ಹಾಗಾದ್ರೆ ಈ ಪರಿಸಾಯರನ್ನ ಆತನು ಸರ್ಪ ಜಾತಿಯವರು ಎಂಬುದಾಗಿ ಕರಿಬೇಕಾದ್ರೆ ಅವರ ಗುಣಲಕ್ಷಣಗಳೇ ಬೇರೆ.
ನಾವು ಮುಂದೆ ನೋಡ್ತೇವೆ, ಆ ಗುಣಲಕ್ಷಣಗಳೇ ಬೇರೆ. ಅದಕ್ಕಾಗಿ ಆತನು ಹೇಳ್ತಾನೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ, ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು ಎಂಬುದಾಗಿ. ಹಾಗಾದ್ರೆ ಮುಂದೆ ಬರುವಂತ ದೈವ ಕೋಪ ಉಂಟು. ಅದು ಯಾರಿಗೆ? ಇನ್ನೂ ಯಾರು ಆತನನ್ನ ನಂಬದೇ ಇದ್ದಾರೋ, ಇನ್ನೂ ಯಾರು ಆತನನ್ನ ಸ್ವೀಕರಿಸದೇ ಇದ್ದಾರೋ, ಸ್ವೀಕರಿಸಿಯೂ ಆತನನ್ನ ತಿಳಿಯದೇ ಇರುವಂತವರು, ತಾತ್ಸಾರ ಮಾಡುವಂತವರು, ತಿರಸ್ಕಾರ ಮಾಡಿದಂಥವರು, ಆ ಕೋಪಕ್ಕೆ ಅವರು ಗುರಿ ಆಗ್ತಾರೆ ಎಂಬುದಾಗಿ. ಹಾಗಾದ್ರೆ ಈತನು ಹೇಳುವಂತ ಮಾತು, ಮುಂದೆ ಕಾಣಬರುವಂತ ಆ ದೈವ ಕೋಪದಿಂದ ಆತನು ತಪ್ಪಿಸುವಂತವನು, ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ನೀವೇ ಉಪದೇಶಕರು. ನೀವು ಮಾಡುವಂತ ಉಪದೇಶಗಳು, ಅದು ಹೇಳುವುದೊಂದು, ನಿಮ್ಮ ಕಾರ್ಯಗಳೇ ಒಂದು. ಮೋಶೆಯ ಧರ್ಮಶಾಸ್ತ್ರವನ್ನ ಕುರಿತು ನೀವು ಮಾತಾಡುವಾಗ ಧರ್ಮಶಾಸ್ತ್ರಕ್ಕನುಗುಣವಾಗಿ ನಡ್ಕೊಳ್ಳದೇ ಇರುವಂತವರು ನೀವು. ಅದಕ್ಕಾಗಿ ಆತನು ಹೇಳ್ತಾನೆ, ಸರ್ಪ ಜಾತಿಯವರು ನೀವು, ಒಳಗಡೆ ವಿಷವನ್ನ ತುಂಬಿಕೊಂಡಂತವರು. ಹಾಗಾದ್ರೆ ಈ ದೈವ ಕೋಪ ಬರುವುದಕ್ಕೆ ಕಾರಣ ಉಂಟು. ಅದು ದೇವರನ್ನ ಅರಿಯದೇ ಇರುವಂತವರು, ದೇವರನ್ನ ತಿರಸ್ಕಾರ ಮಾಡಿದಂಥವರು, ಕರ್ತನನ್ನ ಒಂದು ವೇಳೆ ಆತನ ಸಹವಾಸದಲ್ಲಿ ಇಲ್ಲದೆ ಇರುವಂತವರು, ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ನಡೆಯುವಂತವರು. ಈ ಉಪದೇಶವನ್ನು ನಿಮಗೆ ಮಾಡಿದವರು ಯಾರು? ಹಾಗಾದ್ರೆ ಆತನು ಹೇಳ್ತಾನೆ ಅವರಿಗೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದಕ್ಕೆ ತಕ್ಕ ಫಲವನ್ನ ತೋರಿಸಿರಿ. ಕಾರ್ಯದ ಮೂಲಕ ತೋರಿಸಿರಿ, ಮಾತಾಡುವುದಲ್ಲ. ನಾವು ಅನೇಕ ವೇಳೆ ಮಾತಾಡ್ತೇವೆ, ಅನೇಕ ವೇಳೆ ಬೋಧಿಸ್ತೇವೆ, ಬೋಧಿಸಿದ ಹಾಗೆ ನಡ್ಕೊಳ್ಳದ ರೀತಿಯಲ್ಲಿದ್ದೇವೆ, ಮಾತಾಡಿದ ಹಾಗೆ ನಡ್ಕೊಳ್ಳದ ರೀತಿಯಲ್ಲಿ ನಾವಿದ್ದೇವೆ. ಬಾಯಲ್ಲಿ ಬರುವಂತ ಮಾತೇ ಒಂದು, ಹೃದಯದಲ್ಲಿ ಇರುವಂತ ಮಾತುಗಳೇ ಒಂದು. ಹಾಗಾದ್ರೆ ನಾವುಗಳು ಸಹ ಸರ್ಪ ಜಾತಿಯವರ ಹಾಗೆ ನಾವು ಈ ಲೋಕದಲ್ಲಿ ಕೇವಲ ಹೊರಗಿನ ತೋರಿಕೆಗೆ ನಾವು ಇರುವಂತವರು, ಹೊರಗಿನ ತೋರಿಕೆಯಲ್ಲಿ ವಿಶ್ವಾಸಿಗಳಾಗಿರುವಂತವರು. ಒಬ್ಬ ನಿಜವಾದಂತ ವಿಶ್ವಾಸಿ ನಡ್ಕೊಳ್ಳಬೇಕಾದಂತ ರೀತಿಯಲ್ಲಿ ನಡ್ಕೊಳ್ಳದೆ ಕೇವಲ ಬರೀ ಬಾಯಿ ಮಾತಿನಲ್ಲಿ ನಾವು ಬೋಧಿಸುವಂತವರಾಗಿದ್ದೇವೆ, ಆ ರೀತಿಯಾಗಿ ನಡ್ಕೊಳ್ಳದೇ ಇರುವಂತವರು. ಹಾಗಾದ್ರೆ ಅದಕ್ಕೆ ಫಲ ಬೇಕಲ್ವಾ? ನೀವು ನಿಜವಾಗಲೂ ಬೋಧಿಸಿದ ಹಾಗೆ ನಡ್ಕೊಳ್ತೀರಿ ಎಂಬುದಾಗಿ ಹೇಳಬೇಕಾದ್ರೆ ಆ ಫಲವನ್ನ ತೋರಿಸ್ರಿ, ಕಾರ್ಯದ ಮೂಲಕ ನೀವು ಅದನ್ನ ತೋರಿಸ್ರಿ. ಆತನು ಹೇಳುವಂತ ಮಾತು ನೋಡ್ರಿ, 11ನೇ ವಚನ, ಅದೇ 3ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗಿದೆ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ. ನೀವು ತಿರುಗಿಕೊಳ್ಳಬೇಕು. ಫರಿಸಾಯರನ್ನು, ಶಾಸ್ತ್ರಿಗಳನ್ನು, ಸದ್ದುಕಾಯರನ್ನು ಆತನು ಹೇಳುವಂತ ಮಾತು, ನೀವು ದೀಕ್ಷಾ ಸ್ನಾನ ಬೇಕು ಎಂಬುದಾಗಿ ನೀವು ಬಂದಿದ್ದೀರಿ. ಹೌದು, ನಾವು ಸಭೆಗಳಲ್ಲಿ ಅನೇಕ ಯವನ ಮಕ್ಕಳಿಗೆ ನಾವು ದೀಕ್ಷಾ ಸ್ನಾನ ಮಾಡಿಸುವಾಗ ಅನೇಕರನ್ನ ನಾವು ಪ್ರಶ್ನೆ ಮಾಡ್ತೇವೆ, ಕ್ಲಾಸ್ಗಳು ತಗೋತೇವೆ. ಆದರೆ ಹೃದಯವನ್ನ ತಿಳ್ಕೊಳ್ಳುವಂತವನು ಒಬ್ಬನೇ. ಅವರು ದೇವರನ್ನ ನಿಜವಾಗಲೂ, ಕರ್ತನನ್ನ ನಿಜವಾಗಲೂ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಇಲ್ಲವೋ ಎಂಬುದಾಗಿ ನಮ್ಮ ಪ್ರಶ್ನೆಗಳಿಗೆ ಅವರು ಸರಿಯಾದಂತ ಉತ್ತರಗಳನ್ನ ಕೊಡ್ತಾರೆ, ನಿಜ. ಆದ್ರೆ ಯಾವ ರೀತಿಯಲ್ಲಿ ಅವರಿದ್ದಾರೋ ಗೊತ್ತಿಲ್ಲ. ಆದ್ರೆ ಅವರು ತಿರುಗಿಕೊಳ್ಳಲೇಬೇಕು, ದೇವರನ್ನ ತಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲೇಬೇಕು. ಇದು ಸಭಾ ಹಿರಿಯರ ಒಂದು 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 ಆಲೋಚನೆ. ಹೌದು, ಅವರು ಆ ಮಕ್ಕಳು ದೇವರ ಬಳಿಯಲ್ಲಿ ಅವರು ಬರಲೇಬೇಕು, ತಮ್ಮ ಪಾಪಗಳನ್ನ, ತಮ್ಮ ದ್ರೋಹಗಳನ್ನ ಆತನ ಮುಂದೆ ಒಪ್ಪಿಕೊಳ್ಳಲೇಬೇಕು, ಹೊಸ ಜೀವಿತಕ್ಕೆ ಅವರು ಬರಬೇಕು. ಹಾಗಾದ್ರೆ ಆತನು, ಯೋಹಾನ ಹೇಳ್ತಾನೆ, ನಾನಂತೂ ನಿಮಗೆ ಮಾಡಿಸ್ತೇನೆ, ತಿರುಗಿಕೊಳ್ಬೇಕೆಂಬುದಾಗಿ ನಿಮಗೆ ಮಾಡಿಸ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೆ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು.
ಆತನು ಮೊರವನ್ನ ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯೂ ರಾಶಿಯಲ್ಲಿಯೂ ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜಗಳಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಒಂದು ದೊಡ್ಡದಾದಂತ ಎಚ್ಚರಿಕೆ ಯೋಹಾನನು ಆ ಸರ್ಪ ಜಾತಿಯಾದಂತ ಫರಿಸಾಯರಿಗೂ ಸದ್ದುಕಾಯರಿಗೂ ಆತನು ಕೊಡುವಾಗ ನಮಗೂ ಅದು ಎಚ್ಚರಿಕೆಯನ್ನ ಕೊಡುವಂತ ಮಾತುಗಳಾಗಿವೆ ಪ್ರಿಯರೇ. ಒಂದು ವೇಳೆ ನಾವುಗಳು ಯೇಸು ಸ್ವಾಮಿಯನ್ನ ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೆ ಎಂಬುದಾಗಿ ನಾವು ಅಂದುಕೊಂಡು ಆ ಗುಂಪಿನಲ್ಲಿ ನಾವು ಸೇರುವಾಗ, ಒಂದು ವೇಳೆ ಆ ರಾಶಿಯಲ್ಲಿ ಆ ಗುಂಪಿನಲ್ಲಿ ನಾನು ಸೇರಿರುವಾಗ ನನ್ನ ನಂಬಿಕೆ ಎಂತದ್ದು, ನನ್ನ ಆತನು ಹೇಳ್ತಾನೆ, ಒಂದು ವೇಳೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನ ಕೈಯಲ್ಲಿ ಹಿಡಿದಿದ್ದಾನೆ. ತೂರುವುದಕ್ಕೆ ಜಳ್ಳೆಲ್ಲಾ ತೂರಿ ಹೋಗ್ತವೆ. ಗಟ್ಟಿಯಾದಂತ ಕಾಳುಗಳು ಮಾತ್ರ ಉಳ್ಕೊಳ್ತವೆ. ನಾನು ಗಟ್ಟಿಯಾದಂತ ಕಾಳು, ನಾನು ಜೊಳ್ಳಾದಂತ ಕಾಳು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಅಂತಿಮವಾದಂತ ತೀರ್ಪು, ಭಯಂಕರವಾದಂತ ತೀರ್ಪು ಇವತ್ತಿನ ದಿವಸಗಳಲ್ಲಿ, ಕರ್ತನು ಬರುವಂತ ಈ ಸಮಯಗಳಲ್ಲಿ ನಮ್ಮನ್ನು ನಾವು ಇನ್ನೂ ದೃಢಪಡಿಸಿಕೊಳ್ಳಬೇಕಾಗಿದೆ. ಒಂದು ಸರ್ಪ ಜಾತಿಯ ಹಾಗೆ ನಾವಿರಕೂಡುದು. ಎರಡು, ಆತನು ಮೊರವನ್ನ ತನ್ನ ಕೈಯಲ್ಲಿ ಆತನು ಹಿಡಿಕೊಂಡಿದ್ದಾನೆ. ನಾವು ಅನ್ಕೋತೇವೆ ನಾವೆಲ್ಲರೂ ಪರಲೋಕ ರಾಜ್ಯವನ್ನ ನಾವು ಸೇರ್ತೇವೆ ಎಂಬುದಾಗಿ. ಗಟ್ಟಿ ಕಾಳುಗಳು ಮಾತ್ರ ಪರಲೋಕದಲ್ಲಿ ಸೇರುವಂತಹದ್ದು. ಅದರ ಅಂತಿಮವಾದಂತ ತೀರ್ಪು ಎಂದೂ ಆರದೇ ಇರುವಂತ ಆ ತುಂಬಿಕೊಂಡು ಹೊಟ್ಟನ್ನ, ಒಂದು ವೇಳೆ ನಾನು ಹೊಟ್ಟಾಗಿದ್ದೇನೋ, ದೃಢವಾದಂತ ಕಾಳಾಗಿದ್ದೇನೋ, ಒಂದು ವೇಳೆ ಆಗದೇ ಇರುವುದಾದರೆ, ಹೊಟ್ಟಾಗದಂತೆ ಸ್ವಾಮಿ ನನ್ನನ್ನ ಗಟ್ಟಿ ಕಾಳಾಗಿ ನೀನು ಮಾಡು, ನಿನ್ನ ನಂಬಿಕೆಯಲ್ಲಿ ನನ್ನನ್ನ ದೃಢಪಡಿಸು, ಆರದೇ ಇರುವ ಬೆಂಕಿಯಲ್ಲಿ ಸುಟ್ಟು ಬಿಡುವೆನು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ಅವ್ರು ಸೇರ್ತಾರ ಇಲ್ವೋ ಅನ್ನುವಂಥದ್ದು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ನಿಮ್ಮ ನೀತಿ ಅವರಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರರಿ ಎಂಬುದಾಗಿ. ಅದೇ ಪ್ರಕಾರ ಯೇಸು ಸ್ವಾಮಿಯೇ ಸ್ವತಃ ಆತನು ಹೇಳುವಂತ ಮಾತು ಇದೇ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ, 12ನೇ ಅಧ್ಯಾಯ 34ನೇ ವಚನಕ್ಕೆ ನಾವು ಬರ್ತೇವೆ. ತಿರುಗಿ ಅದೇ ಮಾತು, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಸರ್ಪ ಜಾತಿಯವರೇ, ನೀವು ಕೆಟ್ಟವರು. ತೀರ್ಮಾನ, ಎಸ್, ನೀವು ಕೆಟ್ಟವರೇ. ನಿಮ್ಮಿಂದ ಒಳ್ಳೆ ಮಾತು ಬರ್ಲಿಕ್ಕೆ ಎಲ್ಲಿ ಸಾಧ್ಯ? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ ಯೇಸು ಸ್ವಾಮಿಯೇ ಅವರ ಬಗ್ಗೆ ಮಾತಾಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಒಂದು ವೇಳೆ ಈ ಫರಿಸಾಯರನ್ನ ನಾವು ನೋಡುವಾಗ ಅವರು ಸರ್ಪ ಜಾತಿಯವರು, ಅವರು ಸೇರಲಾರರು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಪರಲೋಕ ರಾಜ್ಯಕ್ಕೆ ಅವರು ಸೇರಲಾರರು. ಹಾಗಾದ್ರೆ ತನ್ನ ಶಿಷ್ಯರಿಗೆ ಆತನು ಹೇಳುವಂತ ಮಾತು ಯಾಕೆ ಅವರು ಸೇರಲಾರರು ಎಂಬುದಾಗಿ ಆತನು ಹೇಳಬೇಕಾದ್ರೆ ಅವರ ಗುಣಲಕ್ಷಣಗಳೇ ಬೇರೆ. ನಾವೊಂದು ಸ್ಯಾಂಪಲ್ ಎಲ್ಲಿದೆ? ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಬರುವಾಗ ಇಬ್ಬರು ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಅವರು ಬರ್ತಾರೆ. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು, ತನ್ನನ್ನು ತಾನು ಕೊಚ್ಚಿಕೊಳ್ಳುವಂಥವನು, ತಾನೇ ಶ್ರೇಷ್ಠನು ಎಂಬುದಾಗಿ ಹೇಳಿಕೊಳ್ಳುವಂಥವನು. ಇವರು ತಮ್ಮ ಸ್ವನೀತಿಯ ಮೇಲೆ ನಂಬಿಕೆ ಇಡುವಂಥವರು, ವಿಶ್ವಾಸವಿಡುವಂಥವರು. ಹಾಗೆ ಅವರು ಹೇಳಿಕೊಳ್ಳುವಂಥವರು ಸಹ. ನಾವು ಗೌರವಸ್ಥರು, ನಾವು ಶುದ್ಧರು, ನಾವು ನೀತಿವಂತರು ಎಂಬುದಾಗಿ ಹೇಳಿಕೊಳ್ಳುವಂಥವರು. ಇಲ್ಲಿ ಆತನು ಹೇಳ್ತಾನೆ, ಒಬ್ಬನು ಸುಂಕದವನು, ಒಬ್ಬನು 9ನೇ ವಚನದಿಂದ ನಾನು 10ನೇ ವಚನದಿಂದ ಓದ್ತೇನೆ. ಇಬ್ಬರು ದೇವಾಲಯಕ್ಕೆ ಹೋದರು, ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವನು 1, ಅನ್ಯಾಯಗಾರನು 2,
ಹಾದರ ಮಾಡುವವರು 3 ಆಗಿರುವ ಉಳಿದ ಜನರಂತೆ ನಾವಲ್ಲ. ಬಾಯಿ ಮಾತಲ್ಲಿ ಅವರು ಹೇಳುವಂತ ಮಾತುಗಳು. ಯಾರ ಮುಂದೆ? ದೇವರ ಮುಂದೆ ಆತ ನಿಂತುಕೊಂಡು ಆತನು ಹೇಳ್ತಾ ಇದ್ದಾನೆ, ನಾನು ಇತರರ ಹಾಗೆ ಅಲ್ಲ, ನಾವು ಶ್ರೇಷ್ಠರು ಎಂಬುದಾಗಿ ಆತನು ಹೇಳ್ತಾನೆ. ಈ ಮೇಲೆ ಹೇಳಿದಂತ ಎಲ್ಲಾ ಕಾರ್ಯಗಳು, ಎಲ್ಲಾ ಮಾತುಗಳು ಧರ್ಮಶಾಸ್ತ್ರದಲ್ಲಿ ಮೋಶೆ ಆತನು ದೇವರು ಕೊಟ್ಟಂತ ಆ ಆಲೋಚನೆಗೆ ತಕ್ಕ ಹಾಗೆ, ಆಜ್ಞೆಗಳಿಗೆ ತಕ್ಕ ಹಾಗೆ ಬರೆದಿರುವ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ. ಇರುವಂತದ್ದನ್ನ ಹೇಳ್ತಾ ಇದ್ದಾರೆ, ಮಾಡುವಂತದ್ದನ್ನ ಮಾಡ್ತಾ ಇಲ್ಲ. ಇತರರ ಹಾಗೆ ನಾವಲ್ಲ. ನೋಡ್ರಿ, ಆಮೇಲೆ ಹೇಳ್ತಾನೆ, ಆದದ್ರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇವೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದನು. ಇದು ಅವನ ಹೆಗ್ಗಳಿಕೆ. ಅವರು ತಮ್ಮನ್ನ ತಾವು ಹೇಳಿಕೊಳ್ಳುವಂತ ಆ ಮಾತುಗಳು. ಆದ್ರೆ ಯೇಸು ಸ್ವಾಮಿ ಅವರನ್ನ ಹೇಳುವಂತ ಮಾತು ಸರ್ಪ ಜಾತಿಯವರು. ಯಾಕಂದ್ರೆ ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ಗುಣಲಕ್ಷಣಗಳನ್ನ ಹೊಂದಿರಬೇಕು ಎಂಬುದಾಗಿ ಶಿಷ್ಯರಿಗೆ ಆತನು ಬೋಧನೆ ಮಾಡ್ತಾನೆ. ತನ್ನ ಜೊತೆಯಲ್ಲಿದ್ದಂತ ಶಿಷ್ಯರಿಗೆ ಆ ಗುಣಗಳಲ್ಲಿ ಒಂದು ಗುಣವು ಫರಿಸಾಯರಲ್ಲಿ ಕಾಣದೇ ಇರುವಂತಹದ್ದು. ಆತ್ಮದಲ್ಲಿ ಎಂದೂ ಅವರು ಬಡವರಾಗಿ ಕಾಣುವಂಥವರಲ್ಲ. 2, ತಮ್ಮ ತಪ್ಪುಗಳನ್ನು ಎಂದೂ ಅವರು ಒಪ್ಪಿಕೊಂಡಂಥವರೂ ಅಲ್ಲ, ದುಃಖ ಪಡುವಂಥವರೂ ಅಲ್ಲ, ಶಾಂತರೂ ಅಲ್ಲ, ನೀತಿಗಾಗಿ ಹಸಿಯುವಂತ ಸ್ವಭಾವವೇ ಅವರಿಗಿಲ್ಲ. ಹೀಗೆ 10ನೇ ವಚನದವರೆಗೆ ನಾವು ನೋಡುವಾಗ ಅದೆಲ್ಲ ವಿರುದ್ಧವಾಗಿಯೇ ಅವರು ವರ್ತಿಸುವಂಥವ್ರು. ಎಂದೂ ದುಃಖ ಪಟ್ಟಂಥವರಲ್ಲ, ಶುದ್ಧ ಮನಸ್ಸನ್ನ ಇಟ್ಟುಕೊಂಡವರಲ್ಲ. ಇದಕ್ಕೆ ಸ್ಪಷ್ಟವಾದಂತ ಉದಾಹರಣೆಯನ್ನ ಇದೇ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಕಾಣ್ತೇವೆ ಪ್ರಿಯರೇ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಅವರು ಪರಲೋಕ ರಾಜ್ಯಕ್ಕೆ ಸೇರಲಾರರು. ನೀವು ಅವರ ಹಾಗೆ ಅನುಸರಿಸುವುದಾದರೆ ನೀವು ಸಹ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಯಾರನ್ನ ಅನುಸರಿಸಬೇಕು? ಯೇಸು ಸ್ವಾಮಿಯ ಬೋಧನೆಗೆ ಅನುಗುಣವಾಗಿ ಅವರು ನೀತಿಯ ಮಾರ್ಗದಲ್ಲಿ ಅವರು ನಡಿಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಬೋಧಿಸುವಂತವನಾತನಾಗಿದ್ದಾನೆ. ಇಲ್ಲಿ ಅವರ ಗುಣಲಕ್ಷಣಗಳು ಮತ್ತೊಮ್ಮೆ ನಾವು ನೋಡ್ತೇವೆ. 23ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾನು ಅದನ್ನ ಒಂದು ರೀತಿ ಸಂಕ್ಷಿಪ್ತವಾಗಿ ಮಾಡ್ಕೊಂಡಿದ್ದೇನೆ. ಒಂದು ಸ್ಥಾನಮಾನಗಳನ್ನ ಬಯಸುವಂತವರು. 23ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಸ್ಥಾನಮಾನಗಳನ್ನ ಬಯಸುವಂತವರು. ಹೌದು, ಇವತ್ತು ಸಭೆಗಳಲ್ಲಿಯೂ ಸ್ಥಾನಮಾನಗಳು ಬೇಕು. ಹಿರಿಯರಾಗ್ಬೇಕು, ಡೀಕನ್ಗಳಾಗ್ಬೇಕು, ಸುವಾರ್ತಿಕರಾಗ್ಬೇಕು. ಯೋಗ್ಯತೆ ಇಲ್ಲದೆ ಇರುವಂತ ಸಮಯದಲ್ಲಿಯೂ ನಾವು ಹಿರಿಯರಾಗ್ಬೇಕೆಂಬುದಾಗಿ ಬಯಸುವಂತವರು. ಸ್ಥಾನಮಾನಗಳು ಅನೇಕ ಸಹೋದರರ ಸಭೆಗಳಲ್ಲಿ ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನ್ ಆ ಒಂದು ಸ್ಥಾನಮಾನಕ್ಕಾಗಿ ಎಲೆಕ್ಷನ್ಗಳನ್ನ ಮಾಡುವಂತದ್ದನ್ನ ನಾವು ಕಂಡಿದ್ದೇವೆ ಪ್ರಿಯರೇ. 2ನೇದಾಗಿ ನಾವು ನೋಡುವಾಗ ವಚನ 16ರಲ್ಲಿ ಯೇಸುಸ್ವಾಮಿ ಹೇಳುವಂತ ಮಾತು, ನೀವು ಕಣ್ಣಿದ್ದು ಕುರುಡರ ಹಾಗೆ, ಕಣ್ಣಿದ್ದು ಕುರುಡರ ಹಾಗೆ, ದಾರಿ ತೋರಿಸುವಂತಹ ಕುರುಡರು, ತಪ್ಪಾದ ದಾರಿಯನ್ನ ತೋರಿಸುವಂತವರು. ಅಲ್ಲಿದೆ, ಅಯ್ಯೋ 13ನೇ ವಚನ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ. ಉಪಯೋಗಿಸುವಂತ ಪದ ನೆನಪು ಮಾಡ್ರಿ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನ ಮನುಷ್ಯರ ಎದುರಿಗೆ ಮುಚ್ಚಿ ಬಿಡ್ತೀರಿ. ಯಾರನ್ನೂ ಪರಲೋಕ ರಾಜ್ಯಕ್ಕೆ ನೀವು ಸೇರಿಸುವುದಿಲ್ಲ. ನೀವು ತಪ್ಪಾದ ಬೋಧನೆಗಳನ್ನ ಮಾಡುವಂಥವರು. ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೋಹಾನನು ಆತನ ಹೇಳ್ತಾ ಇದ್ದಾನೆ. ಫರಿಸಾಯರನ್ನ ನೋಡಿ ಆತನ ಹೇಳ್ತಾ ಇದ್ದಾನೆ, ನೀವು ಸರ್ಪ ಜಾತಿಯವರು, ನಿಮಗೆ ಆ ಒಂದು
ದೇವರ ಕೋಪವನ್ನ ಯಾರು ನಿಮಗೆ ತಿಳಿಸಿದ್ರು? ನೀವು ತಿರುಗಿಕೊಳ್ಳಿರಿ. ಆದ್ರೆ ಇಲ್ಲಿ ಆತನ ಯೇಸು ಸ್ವಾಮಿ ಹೇಳುವಂತ ಮಾತು, ಜನರಿಗೆ ಪರಲೋಕದ ಬಾಗಿಲನ್ನ ಮುಚ್ಚಿಬಿಡ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ. ಯಾವ ಒಳಕ್ಕೆ? ಪರಲೋಕ ರಾಜ್ಯಕ್ಕೆ ನೀವು ಒಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಕಪಟಿಗಳು, ಮೋಸಗಾರರು, ವಂಚಕರು, ದಿಕ್ಕು ತಪ್ಪಿಸುವಂತವರು. ಅವರನ್ನ ಕುರಿತು ಆತನು ಹೇಳ್ತಾನೆ. ವಚನ 23ರಲ್ಲಿ, ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನ ಬಿಟ್ಟಂತವರು ನೀವು. ಏನು 3ನೇ ವಚನದಿಂದ 10ನೇ ವಚನದವರೆಗೆ ಇದೆಯೋ ಅದೆಲ್ಲದಕ್ಕೂ ಆಪೋಸಿಟ್ ನೀವು. 27ನೇ ವಚನಕ್ಕೆ ಬರುವಾಗ, ಸುಣ್ಣ ಹಚ್ಚಿದ ಸಮಾಧಿಯ ಹಾಗೆ ಇರುವಂತವರು ನೀವು. ಎಷ್ಟು ಭಯಂಕರವಾದಂತ ಮಾತುಗಳು. ಅದೇ 33ನೇ ವಚನ, ಹಾವುಗಳೇ, ಸರ್ಪ ಜಾತಿಯವರೇ, ನರಕ ದಂಡನೆಗೆ ಗುರಿಯಾದವರು ನೀವು ಎಂಬುದಾಗಿ ಆತನು ಹೇಳ್ತಾನೆ 33ನೇ ವಚನದಲ್ಲಿ. ಮತ್ತೆ ಇನ್ನು 31ನೇ ವಚನದಿಂದ ನಾವು ಓದಬೇಕಾದ್ರೆ, ದೇವರು ಕಳಿಸಿದಂತ ಪ್ರವಾದಿಗಳನ್ನ ಕೊಂದವರ ಮಕ್ಕಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾವುಗಳೇ, ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ? ಸಾಧ್ಯವೇ ಇಲ್ಲ. ನರಕ ದಂಡನೆ ನಿಮಗೆ ಅಂಥ ರೀತಿಯಲ್ಲಿ ಇದ್ದ ಒಂದು. ಈಗಾಗಲೇ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆ ವಚನವನ್ನ ನಾವು ಓದ್ತಾ ಬಂದೆವು. ಸುಲುಕೊಳ್ಳುವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾವಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ನೋಡ್ರಿ 12ನೇ ವಚನ, ನಾನು ಸಂಪಾದಿಸಿದ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲನ್ನ ಕೊಡ್ತೇನೆ ಎಂಬುದಾಗಿ ಆ ಫರಿಸಾಯನು ಹೇಳ್ತಾನೆ. ಹಾಗಾದ್ರೆ ಏನ್ ಕೊಡ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಒಂದು ಸ್ಪಷ್ಟವಾದಂತ ಉದಾಹರಣೆಯಲ್ಲಿ ನಾವು ನೋಡ್ತೇವೆ. ಅವರು ಎಂಥ ರೀತಿಯ ಜಾಣ್ಮೆ, ಸರ್ಪದ ಹಾಗೆ ಜಾಣರು ಎಂಬುದಾಗಿ. ಇದೇ ಮತ್ತಾಯನು ಬರೆದ ಸುವಾರ್ತೆ. ಅದಕ್ಕೂ ಮೊದಲು ಇದು ಆಜ್ಞೆನ ಏನು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಯಾಜಕ ಕಾಂಡಗಳ ಪುಸ್ತಕ 27ನೇ ಅಧ್ಯಾಯ 30ನೇ ವಚನ. 27ನೇ ಅಧ್ಯಾಯ 30ನೇ ವಚನ, ಹೊಲದ ಬೆಳೆಯಾಗಲಿ, ತೋಟದ ಹಣ್ಣುಗಳಾಗಲಿ, ಭೂಮಿಯಿಂದುಂಟಾದ ಎಲ್ಲ ಆದಾಯದಲ್ಲಿ 10ನೆಯ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲು. ಹಳೆ ಒಡಂಬಡಿಕೆ ಆಧಾರದ ಮೇಲೆ ಹೇಳುವಂತ ಮಾತು, ಅದು ಯೆಹೋವನಿಗೆ ಮೀಸಲು. ಆ 10ನೇ ಒಂದು ಪಾಲನ್ನ ದೇವರಿಗಾಗಿ ಮೀಸಲಾಗಿ ಕೊಡಬೇಕು. ಫರಿಸಾಯನ ಹೇಳುವಂತ ಮಾತು, ನಾನು 10ರಲ್ಲಿ ಒಂದು ಪಾಲನ್ನ ನಾನು ದೇವರಿಗೆ, ಯೆಹೋವನಿಗೆ ಅಥವಾ ಯಾರಿಗೂ ನಾನು ಕೊಡ್ತೇನೆ. ಇವರ ಹಾಗೆ ಅಲ್ಲ. ಸುಲುಕೊಳ್ಳುವಂತವನು ಈ ಸುಂಕದವನು, ಆದರ ಮಾಡುವಂತವನು ಈ ಸುಂಕದವನು, ಅನ್ಯಾಯ ಮಾಡುವಂತವನು ಈ ಸುಂಕದವನು, ನಿನಗೆ ಪಾಲನ್ನ ಕೊಡದೇ ಇರುವಂತವನು ಈ ಸುಂಕದವನು. ಆತನ ಮಾತು, ನಾನ್ ಮಾಡ್ತೇನೆ, ಇವೆಲ್ಲ ನಾನು ಮಾಡ್ತೇನೆ ಎಂಬುದಾಗಿ. ಮಲಾಕಿಯನ್ನು ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 8-9. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ಪ್ರಶ್ನೆ ಉಂಟು. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ಕದ್ದುಕೊಳ್ಳಬಹುದು, ಹೌದು, ಕದ್ದುಕೊಳ್ತಾ ಇದ್ದೀರಿ ಅನ್ನುವಂತ ಆನ್ಸರ್ ಇದೆ ಅಲ್ಲಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ. ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ.
ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಕೊಡದೆ ಹೋದ್ರೆ ಶಾಪಗ್ರಸ್ತರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಫರಿಸಾಯನು ಹೇಳುವಂತ ಮಾತು 23ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನು ಹೀಗೆ ಹೇಳ್ತಾನೆ, ಅಯ್ಯೋ ಕಪಟಿಗಳಾದ ಫರಿಸಾಯರೇ, ಶಾಸ್ತ್ರಿಗಳೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲನ್ನ ಕೊಡುತ್ತೀರಿ, ಸರಿ. ಹಾಗಾದ್ರೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಓದಿದ ಹಾಗೆ ಸುಂಕದವನು ಹೇಳಿದ್ದು ಸರಿ ಎಂಬುದಾಗಿ ಯೇಸುಸ್ವಾಮಿಯು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾರಂಭದ ವಚನ ತಿರುಗಿ ಆತನು ಹೇಳುವಂತಹದ್ದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಎಂಬುದಾಗಿ. ಕೊಡ್ತಾ ಇದ್ದಾರಲ್ಲ 10ರಲ್ಲಿ ಒಂದು ಪಾಲನ್ನ, ಅದು ಯೆಹೋವನಿಗೆ ಮೀಸಲು ಎಂಬುದಾಗಿ. ಯಾಕೋಬನು ಹೇಳ್ತಾನೆ, ನೀನ್ ನನಗೆ ಕೊಟ್ಟದ್ರಲ್ಲಿ 10ನೇ ಒಂದು ಭಾಗವನ್ನು ನಿನಗೆ ನಾನು ಮೀಸಲಾಗಿ ಕೊಡ್ತೇನೆ. ಆದಿಕಾಂಡಗಳ ಪುಸ್ತಕ 28ನೇ ಅಧ್ಯಾಯ 22ರಲ್ಲಿ ಆತನು ಹೇಳ್ತಾನೆ. ಇಲ್ಲಿ ನೋಡುವಾಗ ಏನ್ ಕೊಡ್ತಾ ಇದ್ದಾರೆ? ಒಂದು ಮರುಗ. ಮರುಗ ಅಂದ್ರೆ ನಮ್ಮೆಲ್ಲರಿಗೂ ಪರಿಚಯವಾದಂತ ಒಂದು ವಸ್ತು. ಅದು ಯಾವುದು ಎಂಬುದಾಗಿ ಹೇಳುವಾಗ, ಈ ಪಲಾವು ಬಿರಿಯಾನಿಗೆ ಹಾಕ್ತಾರಲ್ಲ ಎಲೆ, ಎಲೆ ಎಲೆ ಆ ಎಲೆ. ಈಗ 10 ಎಲೆ ಅನ್ಕೊಳ್ರಿ, 10 ಎಲೆಯಲ್ಲಿ ಒಂದು ಎತ್ತಿ ಕೊಡುವಂತಹದ್ದು. ಎಷ್ಟು ದೊಡ್ಡದಾದಂತ ಕಾಣಿಕೆ, ಅದು ದೇವರಿಗೆ ಮೀಸಲು. 2 ನಾವು ಉಪಯೋಗಿಸ್ತೀವಿ, ಸೋಂಪು. ಸೋಂಪು ಮತ್ತು ಜೀರಿಗೆ ಎಷ್ಟಿರ್ಬೋದು? ಅದು ಒಂದೊಂದು ಕಾಳು ಎಷ್ಟಿರ್ಬೋದು? ಎಂತ ಜಾಣರು ಎಂಬುದಾಗಿ ಹೇಳುವಾಗ, ಆ ಮರುಗ ಅಂದ್ರೆ ಎಲೆ, ಸುವಾಸನೆ ಉಳ್ಳಂತ ಹಾಕುವಂತ ಎಲೆ, ಮತ್ತೆ ಸೋಂಪು ಮತ್ತು ಜೀರಿಗೆ, ಇವುಗಳಲ್ಲಿ 10ರಲ್ಲಿ ಒಂದು ಪಾಲನ ಕೊಡುವಂತವ್ರವರು. ಏನ್ 100 ಕೆಜಿ ಅಲ್ಲ. ಈ ರೀತಿಯಾಗಿ 10ರಲ್ಲಿ ಒಂದು ಪಾಲನ ಕೊಡ್ತೀವಿ. ಆದ್ರೆ ಅವ್ರು ಹೇಳ್ತಾರೆ ನೋಡ್ರಿ, 16ನೇ ವಚನದಲ್ಲಿ 23:16, ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆ ಅಲ್ಲ, ಆದ್ರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳ್ತೀರಿ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವೋ? ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಆಹಾ, ಚಿನ್ನ ಬೇಕು, ಬೆಳ್ಳಿ ಬೇಕು, ಎಲ್ಲ ಬೇಕು ಇವರಿಗೆ. ಇವ್ರು ಕೊಡೋದೇನು? ಮರುಗ, ಸೋಂಪು, ಜೀರಿಗೆ. ಅದಕ್ಕೆ ಯೇಸುಸ್ವಾಮಿ ಹೇಳುವಂತ ಮಾತು, ಅಯ್ಯೋ ಕಪಟಿಗಳಾದಂತ ಫರಿಸಾಯರೇ, ಶಾಸ್ತ್ರಿಗಳೇ, ನೀವು 25ನೇ ವಚನ, 23ನೇ ವಚನ, ನ್ಯಾಯವನ್ನು ಕರುಣೆಯನ್ನು, ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ಬಿಟ್ಟು ಬಿಟ್ಟಿದ್ದೀರಿ ಎಂಬುದಾಗಿ. ಈ 10ನೇ ಒಂದು ಪಾಲನ ಕೊಡುವುದಕ್ಕಿಂತಲೂ ಅತಿ ಶ್ರೇಷ್ಠವಾದಂತ ಒಂದು ಆಜ್ಞೆ ಉಂಟು. ಆ ಆಜ್ಞೆ ಯಾವುದು ಎಂಬುದಾಗಿ ಹೇಳುವಾಗ, ಮೀಕನು ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮೀಕನು ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ ಹೀಗಿದೆ. ಇದು ನನಗೂ ನಮಗೂ ಸಹ ಅನ್ವಯವಾಗುವಂತ ವಾಕ್ಯ. ನೀವು 10ರಲ್ಲಿ ಒಂದು ಪಾಲನ್ನ ಹೀಗೆ ಕೊಡುವುದಕ್ಕಿಂತಲೂ ಅತಿ ಶ್ರೇಷ್ಠವಾದಂತ ಒಂದು ಆಜ್ಞೆ ಉಂಟು. ಆ ಆಜ್ಞೆ ಯಾವುದು ಎಂಬುದಾಗಿ ಹೇಳುವಾಗ, ಮೀಕ 6:8, ಮನುಷ್ಯನೇ, ಎಲ್ಲರನ್ನ ಕುರಿತು ಹೇಳುವಂತ ಮಾತು, ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನೆ. ಯಾವುದು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವುದು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು?
ನಿನ್ನ ದುಡ್ಡು ಕೊಡು ಅಂತ ಕೇಳಿಲ್ಲ, ಚಿನ್ನ ಕೊಡು ಎಂಬುದಾಗಿ ಕೇಳಿಲ್ಲ, ನಿನ್ನ ಹೊಲದಲ್ಲಿ 10ನೇ ಒಂದು ಭಾಗ ಕೊಡು ಅಂತ ಹೇಳಲಿಲ್ಲ, ಬೆಳೆಯಲ್ಲಿ ಕೊಡು ಅಂತ ಆತನು ಕೇಳಲಿಲ್ಲ. ಆದ್ರೆ ಆತನು ಕೇಳುವಂತ ಮಾತು, ನ್ಯಾಯವನ್ನ ಆಚರಿಸು, ನ್ಯಾಯವಾಗಿ ನೀನು ನಡ್ಕೊಡು. ದೇವರ ಆಜ್ಞೆಗೆ ಸರಿಯಾದಂತ ರೀತಿಯಲ್ಲಿ ನೀನ್ ನಡ್ಕೊಳ್ಬೇಕೆಂಬುದಾಗಿ, ನ್ಯಾಯವಾಗಿ ನಡ್ಕೊಳ್ಬೇಕು. ನ್ಯಾಯವನ್ನ ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊ. ಇಷ್ಟನ್ನೇ ಹೊರತು ಇನ್ನೇನೂ ನಿಮ್ಮನ್ನು ಕೇಳುವುದಿಲ್ಲ. ಎಂದೂ ಆತನು ನಮ್ಮ ಆದಾಯದಲ್ಲಿ 10ನೇ ಒಂದು ಭಾಗ ಕೊಡು, ನೀನ್ ನನಗೆ ಕೊಡ್ಲಿಲ್ಲ ಎಂಬುದಾಗಿ ಯಾವತ್ತೂ ಆತನು ಕೇಳುವಂತವನಲ್ಲ ಪ್ರಿಯರೇ. ಹಾಗಾದ್ರೆ ಇಷ್ಟನ್ನೇ ಹೊರತು ಯೆಹೋವನು ನಮ್ಮನ್ನ ಕೇಳುವಾಗ ನಾವು ಏನ್ ಕೊಡ್ತಾ ಇದ್ದೇವೆ? ನ್ಯಾಯವನ್ನ ಆಚರಿಸ್ತಾ ಇದ್ದೇವೋ? ಕರುಣೆಯನ್ನ ತೋರಿಸ್ತಾ ಇದ್ದೇವೋ? ದೇವರಿಗೆ ನಮ್ರವಾಗಿ ನಾವು ನಡ್ಕೊಳ್ತಾ ಇದ್ದೇವೋ? ತನ್ನ ಶಿಷ್ಯರಿಗೆ ಆತನು ಹೇಳುವಂತ ಮಾತು, ಪರ್ವತದ ಪ್ರಸಂಗದ ಹಾಗೆ ನೀವು ಆತ್ಮದಲ್ಲಿ ಬಡವರಾಗಿರ್ರಿ, ನೀವು ಸಮಾಧಾನವನ್ನ ಹೊಂದಿದವರಾಗಿರ್ರಿ, ಶಾಂತರಾಗಿ ನಿಮ್ಮ ಕಾರ್ಯವನ್ನು ನೀವು ಮಾಡ್ರಿ. ಹೀಗೆ ಆತನು ಅನೇಕ ಸಂಗತಿಗಳನ್ನ ಅವರಿಗೆ ಬೋಧಿಸುವಂತವನಾಗಿದ್ದಾನೆ. ನೀವು ಈ ಸ್ವಭಾವಗಳನ್ನ ಹೊಂದಿರುವುದಾದರೆ, ಅದರ ಹಾಗೆ ನೀವು ನಡ್ಕೊಳ್ಳುವುದಾದರೆ, ನೀವು ಪರಲೋಕ ರಾಜ್ಯಕ್ಕೆ ಸೇರುವಂತವರು. ಅದಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡೆನು. ಈ ಬೆಸ್ತರನ್ನ, ಈ ಮೀನು ಹಿಡಿಯುವಂತವರನ್ನ, ಯಾವ ಒಂದು ವೇಳೆ ದೊಡ್ಡ ಸ್ಕಾಲರ್ಸ್ಗಳಲ್ಲ, ಅವರು ವಿದ್ಯಾವಂತರಲ್ಲ, ಶ್ರಮೆಯಿಂದ ದುಡಿಯುವಂತವರು, ಶ್ರಮ ಪಟ್ಟು ಅವರು ತಮ್ಮ ಒಂದು ವೇಳೆ ಆ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತವರು. ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ, ನಿಮ್ಮ ಮೂಲಕ ಲೋಕದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತೇನೆ ಎಂಬುದಾಗಿ ಆತನ ಅಂದುಕೊಂಡು, ತನ್ನ ಜೊತೆಯಲ್ಲಿ ಆತನ ಇಟ್ಟುಕೊಂಡು, ತನ್ನ ಸ್ವಭಾವ, ತನ್ನ ಗುಣಗಳನ್ನ, ತನ್ನ ಕಾರ್ಯಗಳನ್ನ ಅವರು ಕಣ್ಣಿಂದ ಕಾಣುತ್ತಾ ಅನುಭವಿಸುತ್ತಾ ಹಾಗೇ ಇರಬೇಕೆಂಬುದಾಗಿ ಬಯಸಿದಂತೆ ಯೇಸು ಸ್ವಾಮಿ ಆತನ ರಾಯಭಾರಿಗಳಾಗಿ ಆತನು ಇರಬೇಕೆಂಬುದಾಗಿ ಬಯಸಿದಂಥವನು. ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಈಗ ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಿರಬೇಕೆಂತಲೂ ನಿಮ್ಮನ್ನ ನೇಮಿಸಿದ್ದೇನೆ. ಹಾಗೆ ಮಾಡ್ಲೇಬೇಕು. ನೀವು ಮಾಡಬೇಕಾದ್ರೆ ಫರಿಸಾಯರು, ಶಾಸ್ತ್ರಿಗಳ ನಡತೆಯನ್ನ ಬಿಟ್ಟು ನಾನು ಬೋಧಿಸುವಂತಹ ನಡತೆಯನ್ನ, ನನ್ನ ಕಾರ್ಯಗಳನ್ನ ನೀವು ಮಾಡುವಂತವರಾಗಿರಬೇಕು. ಹಾಗೆ ಮಾಡುವುದಾದರೆ ಶುದ್ಧ ಮನಸ್ಸಿನಿಂದ, ನಿಷ್ಕಪಟವಾದಂತ ನಂಬಿಕೆಯಿಂದ, ನಿಷ್ಕಪಟವಾದಂತ ಪ್ರೀತಿಯಿಂದ ನೀವು ಈ ಕಾರ್ಯವನ್ನ ಮಾಡಬೇಕು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವದನ್ನ ಕಾಣ್ತೇವೆ ಪ್ರಿಯರೇ. ನೋಡ್ರಿ, ಆತನು ಹೇಳುವಂತ ಮಾತು 18ನೇ ವಚನ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದಂತ ಪ್ರತಿ ಕಾರ್ಯಗಳು ನೀವು ಮಾಡಲೇಬೇಕೆಂಬುದಾಗಿ ಸ್ವಾಮಿ ಅವರಿಗೆ ಆ ಬೋಧನೆಯನ್ನ ಆತನು ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ
ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಕೊನೆಯ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 15ನೇ ವಚನದಲ್ಲಿ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನೋಡ್ರಿ, ಇದೊಂದು ದೊಡ್ಡ, ನಾನು ಆಜ್ಞಾಪಿಸಿದಂತ ಎಲ್ಲ ಕಾರ್ಯಗಳನ್ನ ನೀವು ಮಾಡಲೇಬೇಕೆಂಬುದಾಗಿ ಆತನು ತನ್ನ ಶಿಷ್ಯರಿಗೆ ಆಜ್ಞೆಯನ್ನು ಆತನು ಮಾಡಿದ್ದಾನೆ. ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 21ನೇ ಕೊನೆ ವಚನದಲ್ಲಿ 18ನೇ ವಚನ, 21:18, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನು ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಹಾಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನ ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಕೇಳಿ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಪೇತ್ರನು ತಿರುಗಿಕೊಂಡು ಯೇಸುವಿನ ಪ್ರಿಯ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆತನು 22ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿನಲ್ಲಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇದು ಸ್ವಾಮಿ ಕೊಡುವಂತಹ ಮಾತುಗಳು. ಆತನನ್ನ ಹಿಂಬಾಲಿಸುವಂತವರು ನಾವಾಗಿರಬೇಕು. ನಿಜವಾದಂತಹ ನೀತಿಯನ್ನ ಅನುಸರಿಸುವಂತವರಾಗಿರಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಬಂದು ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುವಾಗ, ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಕೊಳ್ಳಬೇಕು. ಯೋಹಾನ 1:12 ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡರು, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ. ಪ್ರತಿಯೊಬ್ಬೊಬ್ಬನು ದೇವರ ರಾಜ್ಯಕ್ಕೆ ಸೇರ್ಬೇಕೆಂಬುದಾಗಿ ಬಯಸುವಂತವನು ಆತನಾಗಿದ್ದಾನೆ. ತನ್ನ ಶಿಷ್ಯರ ಮೂಲಕ ತಾನು ಬೋಧಿಸಿದಂತ, ತಾನು ಸಿದ್ಧ ಮಾಡಿದಂತ ಶಿಷ್ಯರನ್ನ ಆತನು ಇಡೀ ಲೋಕಕ್ಕೆ ಆತನು ಕಳಿಸಿಕೊಟ್ಟಂತ ಆ ಸ್ವಾಮಿ, ಇವತ್ತು ನಾವುಗಳು ಸಹ ಆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ಲಿಕ್ಕೆ ಆಗುವಂತೆ ಕರ್ತನು ನಮಗೆ ಕೊಟ್ಟಂತ ಈ ವಾಕ್ಯಗಳನ್ನ ನಾವು ಹೃದಯ ತುಂಬಿ ನಾವು ಸ್ವೀಕಾರ ಮಾಡಿ ಆತನ ನೀತಿಗೆ ಅನುಗುಣವಾಗಿ ನಾವು ನಡೆಯುತ್ತಾ ಕರ್ತನನ್ನ ಮಹಿಮೆ ಪಡಿಸುವಂತವ್ರು ನಾವು ಆಗಿರ್ಬೇಕೆಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯರೇ, ಪರಿಸಾಯರ ಹಾಗೆ ಮೇಲೊಂದು ಒಳಗಡೆ ಒಂದು ಮಾತುಗಳನ್ನು ಆಡದೆ ಕರ್ತನು ನಮ್ಮ ಹೃದಯಗಳನ್ನ ನೋಡುವಂತವನು, ನಮ್ಮನ್ನು ಶೋಧಿಸುವಂತವನು ಆತನೇ, ಆ ತೀರ್ಪನ್ನ ಕೊಡುವಂತವನು ಆತನಾಗಿದ್ದಾನೆ. ಆತನು ಹೇಳುವಂತ ಮಾತು, ಅವರ ಹಾಗೆ ನೀವು ನೀತಿಯನ್ನು ಅನುಸರಿಸುವುದಾದರೆ ಪರಲೋಕ ರಾಜ್ಯವನ್ನ ಸೇರಲಾರದು ಎಂಬುದಾಗಿ. ಹಾಗಾದ್ರೆ ಶಿಷ್ಯರಿಗೆ ಹೇಳಿದಂತ ಮಾತುಗಳು ನಮಗೂ ಆತನು ಹೇಳುವಂತವನು. ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ, ಧರ್ಮಶಾಸ್ತ್ರವನ್ನ ತೆಗೆದು ಹಾಕ್ಲಿಕ್ಕೆ ನಾನು ಬಂದವನಲ್ಲ. ಧರ್ಮಶಾಸ್ತ್ರಕ್ಕನುಗುಣವಾಗಿ ಇರುವಂತ ಸಂಗತಿಗಳನ್ನ ನಾವುಗಳು ಅನುಸರಿಸಿ ನಡೆಯುವುದಾದರೆ ಪರಲೋಕ ರಾಜ್ಯಕ್ಕೆ ನಾವು ಸೇರುವಂತವರಾಗಿದ್ದೇವೆ. ಪರಿಸಾಯರಾದರೂ ಮೋಶೆಯ ಪೀಠದ ಮೇಲೆ ಅವರು ಕೂತಿದ್ದಾರೆ. ಪ್ರಿಯರೇ, ನಾವುಗಳು ನಮ್ಮ ಸ್ಥಾನಮಾನಗಳು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ನಾವು ಸಹ ಅನೇಕ ವೇಳೆ ಉನ್ನತವಾದಂತ ಸ್ಥಾನಮಾನದಲ್ಲಿದ್ದೇವೆ, ನಮಗಿದೆಲ್ಲ ಏನಿಲ್ಲ, ನಾವು ಬಹಳ ಎತ್ತರದಲ್ಲಿದ್ದೇವೆ, ನನ್ನ ವಾಕ್ಯಗಳು ಹೀಗಿವೆ, ನನ್ನ ವಾಕ್ಯಗಳು ಹಾಗಿವೆ. ಜಂಬ ಕೊಚ್ಚಿಕೊಳ್ಳುವುದು ಬೇಡ ಪ್ರಿಯರೇ. ದೇವರು ಸದಾ ನಮ್ಮನ್ನ ಗಮನಿಸುವಂತವನು, ನಮ್ಮ ನಡವಳಿಕೆಯನ್ನು ನೋಡುವಂತವನು. ನಾವುಗಳು ಆತನು ಹೇಳಿದಂತ ಮಾತು, ಕಳವಳಗೊಳ್ಳಬೇಡ್ರಿ, ದೇವರಲ್ಲಿಯೂ ನನ್ನಲ್ಲಿಯೂ ನಂಬಿಕೆ ಇಡ್ರಿ, ನಾನು ಹೋಗಿ ಸ್ಥಳವನ್ನ ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವೂ ಇರಬೇಕೆಂಬುದಾಗಿ ಆ ಸ್ಥಳ ನನಗಾಗಿ ನಮಗಾಗಿ ಸಿದ್ಧ ಮಾಡುವಂತ ದೇವರಾಗಿದ್ದಾನೆ. ಆತನು ಬರುವಂತ ದೇವರಾಗಿದ್ದಾನೆ, ನಮ್ಮನ್ನ ಕರ್ಕೊಂಡು ಹೋಗುವಂತ
ದೇವರು. ಆದ್ರೆ ಕಂಡೀಷನ್, ನಾವು ಹೇಗಿರಬೇಕು, ಹೇಗೆ ಜೀವಿಸಬೇಕು, ಪರಲೋಕ ರಾಜ್ಯಕ್ಕೆ ನಾವುಗಳು ಬಾಧ್ಯರಾಗಬೇಕಾದ್ರೆ ನಾವು ಹೇಗಿರಬೇಕೆಂಬುದಾಗಿ ಕರ್ತನು ಈ ವಾಕ್ಯಗಳನ್ನು ನಮ್ಮ ಹೃದಯಕ್ಕೆ ಆಶ್ವಸಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.